ದರ್ಶನ್ ಒಬ್ಬ ಕೊಲೆ ಆರೋಪಿಯಾಗಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲ್ ಹೋಗಿರೋದು. ಒಂದು ಕಿಂಚಿತ್ತು ಪಾಪ ಪ್ರಜ್ಞೆ ಅನ್ನೋದು ದರ್ಶನ್ ಮುಖದಲ್ಲಿ ಕಂಡು ಬರ್ತಾ ಇಲ್ಲ. ಒಂದ್ ಕೈಯಲ್ಲಿ ರಾಜಾರೋಷವಾಗಿ ಸಿಗರೆಟ್, ಮತ್ತೊಂದ್ ಕೈಯಲ್ಲಿ ಕಾಫಿ ಮಗ್, ಫುಲ್ ಸ್ಮೈಲ್ ಫೇಸ್ ನಲ್ಲಿ ಇವರು ಮಾತಾಡ್ತಾ ಹರಟೆ ಹೊಡಿತಾ ಚೇರ್ ಮೇಲೆ ಮುಂದೆ ಟಿಪಾಯಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಚೇರು, ಟಿಪಾಯಿ, ಸಿಗರೇಟು, ಕಾಫಿ ಮಗ್ಗು, ಈ ರೀತಿ ಪರಪ್ಪನ ಅಗ್ರಹಾರದ ಒಂದು ಗಾರ್ಡನ್ನು ಇದು ಹೇಗೆ ಬಂತು? ಯಾರು ಮಾಡಿಕೊಟ್ರು? ಹೋಗ್ಲಿ, ಅಲ್ಲಿ ಯಾರೂ ಕೂಡ ಉಪಸ್ಥಿತರಿಲ್ಲದೆ ಇದ್ರೂ ಕೂಡ CCTV ಫುಟೇಜ್ ಅನ್ನೋದು ಇರೋದಿಲ್ವಾ? CCTV ಕಣ್ಗಾವಲು ಅಂತ ಇರೋದಿಲ್ವಾ? ಇವ್ರು ಹೋಗಿರೋದು ಪಿಕ್ನಿಕ್ ಮಾಡಕ್ಕ, ಪಾರ್ಟಿ ಮಾಡೋದಕ್ಕ, ಅಥವಾ ತಾವು ಮಾಡಿರುವಂತಹ ಶಿಕ್ಷೆಗೆ, ತಾವು ಮಾಡಿರುವಂತಹ ಕೆಲಸಕ್ಕೆ ಶಿಕ್ಷೆಯನ್ನ ಅನುಭವಿಸೋಕ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಸದ್ಯಕ್ಕೆ ರಿವೀಲ್ ಆಗಿದೆ ಆ ಒಂದು ಫೋಟೋ. ಐಷಾರಾಮಿ ತುಂಬಾನೇ ರಾಜ್ಯಾತೀತ ಸಿಗ್ತಾ ಇರುವಂತ ಫೋಟೋ ಇದು. ಬಿಂದಾಸ್ ಆಗಿ ಕಾಲ ಕಳೀತಾ ಇದ್ದಾರೆ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ದರ್ಶನ್ಗೆ ರಾಜ್ಯಾತೀತ ಅಂತ ಸಿಗ್ತಾ ಇದೆ. ಬೇರೆ ಕೈದಿಗಳಿಗೆ ಸಿಗದೆ ಇರುವಂತಹ ಆತಿಥ್ಯ ಇಲ್ಲಿ ಇವ್ರಿಗೆ ಕೊಡ್ತಾ ಇದ್ದಾರೆ. ಕುತ್ಕೊಳ್ಳೋದಕ್ಕೆ ಚೇರು, ಎದುರುಗಡೆ ಒಂದು ಟೀಪಾಯಿ, ಕೈಯಲ್ಲಿ ಕಾಫಿ ಮಗ್ಗು, ಮತ್ತೊಂದು ಕೈಯಲ್ಲಿ ಸಿಗರೇಟ್. ತನ್ನ ಬ್ಯಾರಕ್ನ ಹೊರಗಡೆ ಚೇರ್ ಹಾಕಿ ದರ್ಶನ್ ಈಗ ಕುತ್ಕೊಂಡಿದ್ದಾರೆ. ಮುಖದಲ್ಲಿ ಫುಲ್ಲು ಸ್ಮೈಲ್. ತನ್ನ ಬ್ಯಾರಕ್ನ ಹೊರಗಡೆ ಚೇರ್ ಹಾಕಿ ಕುಳಿತಿರುವಂತಹ ಫೋಟೋ ಈಗ ವೈರಲ್ ಆಗಿದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಅವರು ಹರಟೆ ಹೊಡಿತಾ ಕುತ್ಕೊಂಡಿರೋದು. ಅಲ್ಲಿ ಕುಳ್ಳ ಸೀನಾ ಇದ್ದಾನೆ. ಇನ್ನು ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇರೋದನ್ನ ನಾವು ಗಮನಿಸಬಹುದು. ಮೋಸ್ಟ್ಲಿ ಈ ನಾಗರಾಜ್ ಕೈಯಲ್ಲೂ ಸಿಗರೇಟ್ ಇರಬಹುದಾ ಅನ್ನುವಂತಹ ಪ್ರಶ್ನೆ ಆ ವಿಡಿಯೋ, ಆ ಫೋಟೋದಲ್ಲಿ ಕ್ಲಿಯರ್ ಆಗಿ ಅದು ಗೊತ್ತಾಗ್ತಾ ಇಲ್ಲ. ಇನ್ನು ಈ ವಿಲ್ಸನ್ ಗಾರ್ಡನ್ ನಾಗ ಇದಾನಲ್ಲ, ಈತ ನಟೋರಿಯಸ್ ರೌಡಿ. ಒಬ್ಬ ರೌಡಿ ಶೀಟರ್ಗಳ ಜೊತೆ ದರ್ಶನ್ಗೇನು ಸ್ನೇಹ ಅನ್ನೋ ಪ್ರಶ್ನೆ ಈ ಫೋಟೋ ನೋಡಿದಂತಹ ಸಂದರ್ಭದಲ್ಲಿ ಮೂಡೋದಿಲ್ವೇನ್ರಿ? ಆತ ಒಬ್ಬ ರೌಡಿ ಶೀಟರ್. ರೌಡಿ ಶೀಟರ್ ಅಂತಂದ್ರೆ ಏನೆಲ್ಲ ಆಗಿರುತ್ತೆ ಅದನ್ನ ಬಿಡಿಸಿ ಹೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ದರ್ಶನ್ ಒಬ್ಬ ಹೀರೋ ಆದವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿದ್ದಾರೆ. ಆದ್ರೆ ಈಗ ಈ ರೌಡಿ ಶೀಟರ್ ಜೊತೆ ಇಷ್ಟೊಂದು ಆತ್ಮೀಯತೆ, ಇಷ್ಟೊಂದು ಕ್ಲೋಸ್ನೆಸ್ ಹೇಗೆ ಬೆಳೀತು ಅಂತ ಬಿಂದಾಸ್ ಆಗಿ ಕಾಲ ಕಳೀತಾ ಇದ್ದಾರೆ ಆರೋಪಿ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಬಿಂದಾಸ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಇರುವಂತಹ ಫೋಟೋ ಸದ್ಯಕ್ಕೆ ವೈರಲ್ ಆಗಿದೆ. ಈ ಫೋಟೋಗೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ಉತ್ತರವೇನು? ಇವ್ರನ್ನ ನೋಡಿಕೊಳ್ತಾ ಇರುವಂತಹ ಆ ಸೆಕ್ಷನ್ನ ಮುಖ್ಯಸ್ಥರ ಉತ್ತರ ಏನು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಇನ್ನು ಜೈಲಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದೆಯಾ? ಫೆಸಿಲಿಟಿ ಮಾಡಿಕೊಡೋದಾದ್ರೂ ಯಾಕೆ, ಮಾಡಿಕೊಟ್ಟಿದ್ದಾದ್ರೂ ಯಾಕೆ ಅಂತ ಇಷ್ಟೆಲ್ಲ ಫೆಸಿಲಿಟಿ ಬೇಕು ಅಂತಂದ್ರೆ ಇವರು ಜೈಲಿಗೆ ಯಾಕೆ ಹೋಗ್ಬೇಕಾಗಾದ್ರೆ? ಇಂತಹ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋರು ನಮ್ಮ ಜೈಲಾಧಿಕಾರಿಗಳು. ಏನು ಉತ್ತರ ಬರುತ್ತೆ ಅಂತ ಕಾದು ನೋಡ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.